ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನಿಮಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಒಂದು ಮಹತ್ವ ಏನು, ಪೂಜೆ ಮಾಡುವಂಥ ಒಂದು ವಿಧಾನ ಅಂತ ಒಂದು ತಿಳಿಸ್ತಾ ಇದ್ದೇನೆ. ತಿಳ್ಕೊಳ್ಳೋಣಂತೆ. ಮೊದಲಿಗೆ ಈ ಅಮಾವಾಸ್ಯೆ ಯಾವಾಗ ಅಂತ ತಿಳ್ಕೊಬೇಕಂತೆ, ಮತ್ತೆ ಆ ಮಹತ್ವವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಈ ಅಮಾವಾಸ್ಯೆ ನಮಗೆ ತುಂಬಾ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ರೈತರು ಅದು ಮುಂಗಾರಿನ ಒಂದು ಪ್ರಾರಂಭದ ಒಂದು ಸಮಯ ಆಗೋದ್ರಿಂದ ಭೂಮಿ ಉಳ್ಕೊಂಡು ಭತ್ತದ ಒಂದು ಬಿತ್ತನೆಯನ್ನು ಮಾಡ್ತಾರೆ ಈ ಸಮಯದಲ್ಲಿ. ಸೊ ಆ ಕಾರಣಕ್ಕೆ ಯಾವುದು ಹೊಲದಲ್ಲೇ ಅಡುಗೆಯನ್ನು ಮಾಡಿಕೊಂಡು ಎಟ್ಟೆಗಳಿಗೆ ಅವರ ಒಂದು ಕೊಂಬಿಗೆಲ್ಲ ಬಣ್ಣವನ್ನು ಬಳಿದು ಅವ್ರು ಚೆನ್ನಾಗೇ ಒಂದು ತುಂಬ ವಿಜೃಂಭಣೆಯಿಂದ ಹೊಲದಲ್ಲೇ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೊಲದಲ್ಲೇ ಪೂಜೆ ಮಾಡಿಕೊಂಡು ಎತ್ತುಗಳಿಗೆ ಕೂಡ ಅವರ ಒಂದು ಪ್ರಾಣನೇ ಆಗಿರುವಂಥ ಒಂದು ಎತ್ತುಗಳಿಗೆ ಕೂಡ ಪೂಜೆ ಮಾಡಿಕೊಂಡು ಹೊಲದಲ್ಲಿ ರಾಗಿ ಅಂಬಲಿಯನ್ನು ಎಲ್ಲ ರೀತಿಯ ಒಂದು ಪ್ರಸಾದಗಳನ್ನು ಕೂಡ ಮಾಡ್ತಾರೆ. ಹೋಳಿಗೆಯನ್ನು ಮಾಡ್ತಾರೆ, ಅಂಬಲಿ ಎಲ್ಲ ರೀತಿಯ ಒಂದು ಪ್ರಸಾದವನ್ನು ಮಾಡಿಕೊಂಡು ನೈವೇದ್ಯವನ್ನು ತೋರಿಸಿ ದೇವರಿಗೆ, ಹಾಗೆಯೇ ಎತ್ತುಗಳಿಗೂ ಕೂಡ ಕೊಟ್ಟು ನಂತರದಲ್ಲಿ ಅವರು ಕೂಡ ಒಂದು ಊಟವನ್ನು ಮಾಡ್ತಾರೆ ಒಂದು ಹೊಲದಲ್ಲೇ. ತುಂಬಾ ಒಂದು ವಿಶೇಷವಾಗಿರುವಂಥ ಒಂದು ಹಬ್ಬ ಅಂದರೆ ಅಮಾವಾಸ್ಯೆ ಆಗಿರುವಂಥದ್ದು ರೈತರಿಗೆ. ನಾವು ಕೂಡ ಅಷ್ಟೇ ಒಂದು ವಿಶೇಷದ ರೀತಿಯಲ್ಲಿ ನಾವು ಅದನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು. ಈ ಮನೆದಿನ ಅಮಾವಾಸ್ಯೆ ಯಾವಾಗಪ್ಪ ಅನ್ನೋದಾದರೆ 13ನೇ ತಾರೀಕು ಸೋಮವಾರ ಸಾಯಂಕಾಲ ಸಂಜೆ 6:50 ಪ್ರಾರಂಭವಾಗಿರುವಂಥದ್ದು. 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:14 ಮುಕ್ತಾಯವಾಗ್ತದೆ. ಸೊ ನಾವು ಸೂರ್ಯೋದಯದ ಒಂದು ತಿಥಿವನ್ನಾಗಣನೆ ತೆಗೆದುಕೊಂಡು 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಅಂದರೆ ಈ ಮಣ್ಣಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ನಾವು ಸರಳವಾಗಿ ಮಣ್ಣಿನ ಎತ್ತುಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ ಈ ಒಂದು ಮಣ್ಣಿನ ಒಂದು ಅಮಾವಾಸ್ಯದಲ್ಲಿ. ಪೂಜೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ನೀವು ಪ್ರತಿ ಅಮಾವಾಸ್ಯೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತೀರೋ ಅದೇ ರೀತಿ ನಾವು ಪೂಜೆಯನ್ನು ಮಾಡಬೇಕು. ಅಂದರೆ ಕಳಸವನ್ನು ಬದಲಾವಣೆ ಮಾಡಿಕೊಂಡು ಹೊಸ ಕಳಸವನ್ನು ಇರಬೇಕು. ಹೊಸ ಕಳಸ ಅಂದರೆ ಹೊಸದಾಗಿ ಕಳಸ ಅಲ್ಲ, ನಾವು ಬದಲಾವಣೆ ಮಾಡಿಕೊಂಡು ಮತ್ತೊಂದು ಸಲ ನೀರನ್ನು ಹಾಕಿ ಹೊಸ ಕಾಯಿನಿಟ್ಟು ಹೊಸ ಕಳಸ ಅಂತ ಆ ಥರ. ನಾವು ಮೊದಲಿಗೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊಸದ ಪೂಜೆ ತುಳಸಿ ಪೂಜೆ ಮಾಡಿಕೊಂಡು ನಂತರ ನಮ್ಮ ಮನೆ ದೇವರ ಕಳಸವನ್ನು ಸ್ಥಾಪನೆ ಮಾಡಬೇಕು. ಹೊಸದಾದ ಕಾಯನ್ನು ಇರಬೇಕು. ಆ ಹೋದ ಅಮಾವಾಸ್ಯೆ ತಂದ ಕಾಯಿಯನ್ನು ನೀವು ಪೂಜೆ ಕೊನೆಯಲ್ಲಿ ಅದೇ ಕಾಯಿಯನ್ನು ಹೊತ್ಕೊಂಡು ನೀವು ಪೂಜೆಯನ್ನು ಮಾಡಬೇಕು. ನೀವು ಕಳಸವನ್ನು ಸ್ಥಾಪನೆ ಮಾಡಿ ಗೆಜ್ಜೆ ವಸ್ತ್ರ ಮುಖ ಪದ್ಮ ಹಾಕುವಂಥ ಪದ್ಧತಿ ಅದನ್ನು ಹಾಕಿ ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಂಡು 2 ಮಣ್ಣಿನ ಎತ್ತುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು. ಇಲ್ಲಾಂದರೆ ನಿಮ್ಮಲ್ಲಿ ಇರುವಂಥ ಒಂದು ಹಸು ಕರುವಿನ ಒಂದು ಬೆಳ್ಳಿ ವಿಗ್ರಹ, ಇಲ್ಲಾಂದರೆ ಒಂದು ಹಿತ್ತಾಳೆದು ಪಂಚಲೋಹದ ಅದನ್ನು ಇಟ್ಟು ನೀವು ಒಂದು ಪೂಜೆಯನ್ನು ಕೂಡ ನೀವು ಮಾಡ್ಬೋದು. ಆ ಥರ ಏನೂ ಕೂಡ ಇಲ್ಲ ಅಂದರೆ ಸರಳವಾಗಿ ನಮ್ಮ ಮನೆದೇವರ ಪೂಜೆನ ಪ್ರತಿ ಅಮಾವಾಸ್ಯೆಯಲ್ಲಿ ಕೂಡ ನಾವು ಮಾಡಬೇಕಲ್ವಾ, ಅದನ್ನು ನಾವು ತಪ್ಪಿಸ್ಬಾರ್ದು. ಸೊ ಆ ಕಾರಣಕ್ಕೆ ನಮ್ಮ ಮನೆದೇವರ ಪೂಜೆಯನ್ನೇ ನೀವು ಮಾಡ್ಕೋಬೋದು. ಅಮ್ಮನವರಿಗೆ ನೀವು ಪ್ರಸಾದ ರೂಪವಾಗಿ ವಿಶೇಷವಾಗಿ ಬೆಲ್ಲದನ್ನ, ಚಿತ್ರಾನ್ನ, ಮೊಸರನ್ನ ಏನೇನು ಕೂಡ ಮಾಡ್ಕೋಬಹುದು. ಹಾಗೆ ನಾವು ಪಿತೃಗಳಿಗೆ ಕೂಡ ನಾವು ಪೂಜೆ ಮಾಡಬೇಕಾದ್ರಿಂದ ನೀವು ಮೊಸರನ್ನ ಕೂಡ ನೀವು ಮಾಡ್ಬೋದು. ತುಂಬಾ ಶ್ರೇಷ್ಠವಾಗಿಯೇ ಇರುವಂಥದ್ದು. ಹಾಗೆಯೇ ಈ ಮಣ್ಣೆತ್ತಿನ ಅಮಾವಾಸ್ಯೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಅವಲಕ್ಕಿ, ಬೆಲ್ಲ ಹಾಗೆ ಬಾಳೆಹಣ್ಣನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ಅದು ಕೂಡ ಒಳ್ಳೆಯದು. ಇಷ್ಟು ಹೊತ್ತಿಗೆ ನೀವು ಪೂಜೆ ಮಾಡಿಕೊಂಡು 2 ನಿಂಬೆಹಣ್ಣು ನೀವು ತೆಗೆದುಕೊಳ್ಳಿ. 1 ನಿಂಬೆಹಣ್ಣು ನೀವು ದೇವರ ಮುಂದೆ ಅದನ್ನು ಹೆಚ್ಚಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಅದನ್ನು ಇರಬೇಕು. ಹಾಗೆ ಮತ್ತೊಂದನ್ನು ಹೊಸಕ್ಕೆ ನೀವು ದೃಷ್ಟಿಯನ್ನು ನಿವಾರಿಸಿ ಅದಕ್ಕೆ ನೀವು ಹಚ್ಚಿ ಮಧ್ಯಭಾಗದಲ್ಲಿ ಹಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ನಾವು ಸಾಂಬ್ರಾಣಿ ರೂಪವನ್ನು ಹಾಕಿ ಕಾಯಿನ ಒಡೆದು ಮಂಗಳಾರತಿ ಮಾಡಬೇಕು ನಮ್ಮ ಮನೆಯೊಳಗೆ. ಈ ರೀತಿ ನಾವು ಮಣ್ಣಿನೆತ್ತಿನ ಅಮಾವಾಸ್ಯೆ ಒಂದು ಪೂಜಾ ವಿಧಾನ ಆಗಿರುವಂಥದ್ದು. ನೋಡಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಮಹತ್ವ ಏನು, ಹಾಗೆ ಸರಳವಾಗಿಯೇ ಒಂದು ಪೂಜೆ ಮಾಡುವಂಥದ್ದು ಹೇಗೆ ಅಂತ ತಿಳಿಸಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯವರು ಒಂದು ಪೂಜಾ ಸಮಯದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸರಳವಾಗಿ ಪೂಜೆನ ಮಾಡ್ಕೋಬಹುದು. ಥ್ಯಾಂಕ್ ಯು.